ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಸಿಂಪಲ್ ಆಗಿ ಅಷ್ಟೇ ರುಚಿಯಾಗಿ ಬೀಟ್ರೋಟ್ನಿಂದ ರಸಮ್ ರೆಸಿಪಿ ತೋರಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಮ್ಮ ಚಾನಲಲ್ಲಿ ಒಂದು 4-5 ವೆರೈಟಿ ರಸಮ್ ತೋರಿಸಿದ್ದೀನಿ. ಆದರೆ ಬೀಟ್ರೋಟ್ನ ಯೂಸ್ ಮಾಡಿ ಇವತ್ತು ರಸಮ್ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಬೀಟ್ರೋಟ್ ಅಂದೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಬೀಟ್ರೋಟು, 2 ಟೊಮೊಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಬೀಟ್ರೋಟ್ ಸಿಪ್ಪೆನ ತೆಗೆದು ಕುಕ್ಕರಲ್ಲಿ 1-2 ಕಪ್ ನೀರು ಹಾಕಿ ಕಟ್ ಮಾಡಿರುವಂಥ ಟೊಮೊಟೊ ಬೀಟ್ರೋಟ್ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. 2 ವಿಸಿಲ್ ಬಿಟ್ಟರೆ ಸಾಕು. ಇವಾಗ ಬೇಯಿಸ್ಕೊಂಡಿರುವಂಥ ಟೊಮೊಟೊನು ಬೀಟ್ರೋಟ್ ಹಾಕಿ ರುಬ್ಕೋಬೇಕಾಗುತ್ತೆ. ಸೊ ಕೆಲವರು ಹಸಿ ಬೀಟ್ರೋಟ್ನೇ ನೀವು ಪೇಸ್ಟ್ ಮಾಡಿ ರಸಮ್ ಜೊತೆಗೆ ಕುದಿಸ್ತಾರೆ. ಅದಕ್ಕಿಂತ ಬೆಸ್ಟ್ ಅಂದರೆ ಈ ಥರ ಬೇಯಿಸ್ಬಿಟ್ಟು ಮಾಡಿದ್ರೆ ನಿಮಗೆ ಹಸಿ ಸ್ಮೆಲ್ಲು ಇರೋದಿಲ್ಲ, ಮತ್ತು ಬೀಟ್ರೋಟ್ ಹಾಕಿರೋಂಥನು ಕೆಲವ್ರಿಗೆ ಅದು ಟೇಸ್ಟ್ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಲರ್ ನೋಡಿ ಬೇಕಂದರೆ ಕಂಡಿಡಿತಾರೆ, ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಈಗ ರುಬ್ಬಾಗ ಒಂದು ಸ್ವಲ್ಪ ಉಪ್ಪಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ತೀನಿ. ನುಣ್ಣಗಂದರೆ ಒಂದು ಸ್ವಲ್ಪ ತರಕಾರಿ ಇದ್ರೂ ನಡೆಯುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 1 ಕಪ್ ನೀರಲ್ಲಿ ನಾನು ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜ್ಗೆ ಹುಣಸೆಹಣ್ಣು ನೆನೆಯಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಕಿವುಚ್ಬಿಟ್ಟು ಆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಆ ನೀರನ್ನ ಎತ್ತಿಟ್ಕೊತೀನಿ. ರಸಕ್ಕೆ ಹುಣಸೆಹಣ್ಣಿನ ರಸ ಮುಖ್ಯನೇ. ಈಗ ಇದಕ್ಕೆ ನಾನು ಒಂದು ಕುಟಾಣಿಗೆ 2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ಕುಟ್ಟಿ ಮಾಡೋದು ಇಷ್ಟ ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ನೀವು ಪೌಡ್ರ್ ಮಾಡ್ಕೋಬೋದು. ಇದು ಕುಟ್ಟೋವಾಗ ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ 1/4 ಟೀ ಸ್ಪೂನ್ ಹಿಂಗೆ ಹಾಕಿ ಇದನ್ನು ಕುಟ್ಕೊತೀನಿ. ನಾನು ರಸಮ್ ಯಾವಾಗೂ ಮಾಡಿದ್ರೆ ಈ ಥರ ಕುಟ್ಟಿನೇ ಮಾಡೋದು, ಯಾಕಂದರೆ ಅವಾಗೇ ನಿಮಗೆ ಒರಿಜಿನಲ್ ಫ್ಲೇವರ್ ಸಿಗೋದು. ಒರಿಜಿನಲ್ ಟೇಸ್ಟ್ ಬರಬೇಕಂದ್ರೆ ಈ ಥರ ನ್ಯಾಚುರಲಾಗಿ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಮಿಕ್ಸಿ ಯೂಸ್ ಮಾಡಿದಷ್ಟು ನಿಮಗೆ ರಸಮ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಇದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಸಮೇತ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಹಾಕ್ಕೊತಾ ಇದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ಮೊಳಕೆ ಇರುವಂಥ ಕಡ್ಡಿ ಇದ್ದರೆ ಅದನ್ನು ಯೂಸ್ ಮಾಡಿ, ನನ್ನ ಹತ್ರ ಇರಲಿಲ್ಲ. ಇವಾಗ ಇದನ್ನು ಕುಟ್ಟಿದ್ದಾಯಿತು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ 1/4 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು, ಮತ್ತು ಇದಕ್ಕೆ ಒಂದು ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ವ, ಬೀಜ ಕಡಿಮೆ ಇರೋದು, ಒಂದು 5 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 2 ಕರ್ಬೇವಿನ ಸೊಪ್ಪು ಕಡ್ಡಿನೂ ಹಾಕ್ಕೊತಾ ಇದ್ದೀನಿ. ಅಂದರೆ 1-2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ನಿಮಗೆ ಘಮ ಚೆನ್ನಾಗಿರುತ್ತೆ. ಇವಾಗ ಕುಟ್ಟಿ ಪುಡಿ ಮಾಡಿರುವಂಥ ಮಸಾಲೆ ಏನಿದೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಕಡ್ಡಿ ಅದ್ರದ್ದೆಲ್ಲ ಕುಟ್ಟಿರ್ತಿರಲ್ಲ, ಅದನ್ನು ಹಾಕ್ಕೊಂಡು ಇದಕ್ಕೆ 1-2 ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಫ್ರೈ ಮಾಡಬೇಕಂತೇನಿಲ್ಲ. ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಆಲ್ರೆಡಿ ಕಿವುಚಿ ತೆಗೆದಿರುವಂಥ ಹುಣಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ, ಅಂದರೆ ಹುಣಸೆಹಣ್ಣಿನ ನೀರು ಹಾಕ್ಕೊತಾ ಇದ್ದೀನಿ. ಸೊ ಇದು ಬಿಳಿ ಹುಣಸೆಹಣ್ಣು ಆಗಿರೋದ್ರಿಂದ ಕಲರ್ ಆ ಥರ ಇದೆ. ನಿಮ್ಮ ಹತ್ರ ಹಳೆ ಹುಣಸೆಹಣ್ಣು ಇರುತ್ತಲ್ಲ ಬ್ಲ್ಯಾಕ್ ಕಲರ್ದು, ಅದಿದ್ದನ್ನು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಹುಳಿ ಜಾಸ್ತಿ ಆಗುತ್ತೆ ಅದರಲ್ಲಿ ಅಷ್ಟೇ. ಈಗ ರುಬ್ಬಿರೋಂಥ ಟೊಮೊಟೊ ಬೀಟ್ರೋಟ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಮಿಕ್ಸಿ ಜಾರಲ್ಲಿರೋಂಥ ಮಸಾಲೆ ಕೂಡ ವೇಸ್ಟ್ ಮಾಡಬಾರ್ದು, ಅದಕ್ಕೂ ನೀರು ಹಾಕಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಬೇಯಿಸಿರೋವಂಥ ಬೀಟ್ರೋಟ್ ನೀರು ಕೂಡ ಯೂಸ್ ಮಾಡ್ಕೋಬೇಕು, ಯಾಕಂದರೆ ರಸಮ್ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಬೇಕೇ ಬೇಕು ನಮಗೆ. ಸೊ ನೀರು ನಿಮಗೆ ಎಷ್ಟು ಬೇಕೋ ರಸಮ್ಗೆ ತಿಕ್ನೆಸ್ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇವತ್ತು ಈ ರಸಮ್ ಮಾಡೋದಕ್ಕೆ ನಾನು ನಿಕಾನ್ Z30 ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತಿದೆ. ನಿಮಗೆ ಯಾವ ಥರ ಅನಿಸಿದೆ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಕಲರು ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ಅಂತ ತಿಳಿಸಿದ್ರೆ ನನಗೆ ಇನ್ನೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ನೀರೆಲ್ಲ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ತುಂಬ ತೆಳ್ಳೂ ಮಾಡೋಕ್ಕೋಗಬೇಡಿ, ಯಾಕಂದರೆ ರುಬ್ಬಿರೋಂಥ ಟೊಮೊಟೊ ಬೀಟ್ರೋಟ್ ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದು ಇದು ಲಿಕ್ವಿಡಾಗಿ ಮಾಡ್ದೇ ನಿಮಗೆ ಟೇಸ್ಟ್ ಕೊಡುತ್ತೆ. ಮತ್ತು ರುಬ್ಬಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ನಲ್ವ, ಅದನ್ನು ಇವಾಗ ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಆಲ್ರೆಡಿ ನಮ್ಮ ಚಾನಲಲ್ಲಿ 4-5 ವೆರೈಟಿಯಲ್ಲಿ ರಸಮ್ ತೋರಿಸ್ಕೊಟ್ಟಿದ್ದೀನಿ, ಆದರೆ ಬೀಟ್ರೋಟ್ ತೋರಿಸಿರಲಿಲ್ಲ. ಖಂಡಿತ ರೆಸಿಪಿ ಟ್ರೈ ಮಾಡಿದ್ರೆ ಅಷ್ಟು ಇಷ್ಟಪಡ್ತೀರಾ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ತಿನ್ಬೋದು, ತಣ್ಣಗಿರುವಂಥ ಅನ್ನಕ್ಕೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಇದು ನೊರೆ ಬರಿತಾ ಈ ಥರ ಚೆನ್ನಾಗಿ ಕುದಿಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಆಲ್ರೆಡಿ ಕೊತ್ತಂಬರಿ ಕಡ್ಡಿನ ಯೂಸ್ ಮಾಡಿದ್ದೀರಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಏನಾದರೂ ಒಂದು ಕ್ರಂಚಿಯಾಗಿರುವಂಥ ಹಪ್ಳನೋ, ಸಂಡಿಗೆನೋ ಅಥವಾ ಏನಾದರೂ ಪಲ್ಯ ಇಟ್ಕೊಂಡು ತಿನ್ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬೀಟ್ರೋಟಲ್ಲಿ ಎಷ್ಟೋ ವೆರೈಟಿ ಆಫ್ ರೆಸಿಪಿನ ನೀವು ಟ್ರೈ ಮಾಡಿರ್ತೀರ, ಆದರೆ ಈ ಥರ ರಸಮ್ ಕೂಡ ಟ್ರೈ ಮಾಡಿ. ಒನ್ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗಂತೂ ತುಂಬಾ ಬೆನಿಫಿಟ್ ಇದೆ. ಸೊ ಈ ಬೇಸಿಗೆನಲ್ಲಿ ನೀರಿನಾಂಶ ಇರುವಂಥ ತರಕಾರಿನ ಆದಷ್ಟು ಯೂಸ್ ಮಾಡಿ. ಖಂಡಿತ ಇವತ್ತು ಮಾಡಿರುವಂಥ ಈ ರೆಸಿಪಿನೂ ನೀವು ಟ್ರೈ ಮಾಡಿ. ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.